ವೆಲ್ಕಮ್ ಬ್ಯಾಕ್ ಆಫ್ಟರ್ ಎ ಲಾಂಗ್ ಗ್ಯಾಪ್. ತುಂಬಾ ಟೈಮ್ ನಂತರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ವಿಡಿಯೋ ಮಾಡ್ಲಿಕ್ಕೆ. ನಾನು ಇಷ್ಟು ಟೈಮ್ ಎಲ್ಲಿ ಹೋಗಿದ್ದೆ ಅಂತ ಅನ್ಕೊಳ್ತಾ ಇರ್ಬೋದು. ನಂದೊಂದು ಪರ್ಸನಲ್ ಲೈಫಲ್ಲಿ ನಾನು ಬ್ಯುಸಿ ಆಗಿದ್ದೆ, ಮತ್ತೆ ಇಲ್ಲಿ ಬೇರೆ ಏನಾದರೂ ಪ್ರೋಗ್ರಾಮ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದರಲ್ಲೂ ನಾನು ಸ್ವಲ್ಪ ಆಕ್ಟಿವ್ ಆಗಿರೋದ್ರಿಂದ ಅದರಲ್ಲೂ ಬ್ಯುಸಿ ಆದೆ. ಮತ್ತೆ ಟ್ರಿಪ್ಪಿಗೆಲ್ಲ ಹೋಗುವಾಗ ನಾನು ವಿಡಿಯೋ ಶೂಟ್ ಮಾಡ್ತಿದ್ದೆ, ಚಾನಲಿಗೆ ಅಪ್ಲೋಡ್ ಮಾಡಬೇಕು ಅಂತ. ಬಟ್ ನಂಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಎಡಿಟಿಂಗ್ ಅಂದರೆ ದಟ್ ಈಸ್ ನಾಟ್ ಈಸಿ. ಸೊ ಅದಕ್ಕೊಂದು 2 days ಬೇಕಾಗುತ್ತೆ. ಮತ್ತು ನಮ್ಮದು ವಿಡಿಯೋ ಥಂಬ್ನೇಲ್ ಮಾಡು, ಅದು ಎಡಿಟಿಂಗ್ ವರ್ಕ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಯೂಟ್ಯೂಬಲ್ಲಿ ಸಡನ್ನಾಗಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲ್ಲ. ಮತ್ತು ಇನ್ನೊಂದೇನೆಂದರೆ ನನಗೋಸ್ಕರ ಸ್ವಲ್ಪ ಟೈಮ್ ಬೇಕಿತ್ತು. ಯಾವಾಗಲೂ ನಾವು ಬೇರೆ ವಿಷಯದಲ್ಲಿ ತುಂಬ ಬ್ಯುಸಿಯಾಗಿದ್ದು ನಮಗೋಸ್ಕರ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದು ಎಲ್ಲರಿಗೂ ಬೇಕಾಗುತ್ತೆ. ಸೊ ನಾನು ಜಾಸ್ತಿ ಮಾತಾಡ್ತಾ ಕುತ್ಕೊಳ್ಳಿಕ್ಕೆ ಆಗಲ್ಲ. ಯಾಕೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ, ಏನು ಟಾಪಿಕ್ ನಮ್ಮದು ಅಂತ ಹೇಳ್ತೇನೆ. ಫಸ್ಟ್ ಇವತ್ತಿದು ಟಾಪಿಕ್ ಏನಂದರೆ, ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಮೆಸೇಜ್ ಮಾಡ್ತಾ ಇದ್ರು. ಸೊ ಈ ವಿಡಿಯೋ ಮಾಡಿ ನನಗೆ ಒಂದೊಂದು ಟಾಪಿಕ್ ಹೇಳ್ತಾ ಇದ್ರು. ಸೊ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಂತ ಸಬ್ಸ್ಕ್ರೈಬರ್ಸ್ ನನಗೆ ಕಮೆಂಟ್ ಹಾಕ್ತಾ ಇದ್ರು. ನಾನು ಕಮೆಂಟ್ ನೋಡ್ತಾ ಇದ್ದೆ, ಇಲ್ಲಂತ ಇಲ್ಲ. ನನ್ನ ಸಬ್ಸ್ಕ್ರೈಬರ್ಸಿಗೆ ಇವತ್ತು ನಾನು ಕಮೆಂಟ್ ಮಾಡಿದ್ದಕ್ಕೆ ನಾನು ಈಗ ರಿಪ್ಲೈ ಕೊಡ್ತಾ ಇದ್ದೇನೆ. ಮತ್ತು ನಾನು ಹೇಗೂ ಒಂದು ವಿಡಿಯೋ ಮಾಡ್ತಾ ಇದ್ದೇನಲ್ಲ, ಸೊ ಹಾಗಾಗಿ ನಾನು ಅಂದ್ಕೊಂಡೆ ಎಲ್ಲರಿಗೂ ಒಂದೆರಡು ಟಿಪ್ಸ್ ಕೊಡುವ, ಬ್ಯೂಟಿ ಟಿಪ್ಸ್. ಸೊ ಬ್ಯೂಟಿ ಟಿಪ್ಸ್ ನಾನು ಆಮೇಲೆ ಹೇಳ್ತೇನೆ. ಫಸ್ಟ್ ನಂದು ಸಬ್ಸ್ಕ್ರೈಬರ್ಸ್ ಹತ್ರ ನಾನು ಮಾತಾಡ್ತೇನೆ. ಫಸ್ಟ್ ಹಾಕಿರೋದು ಏನಂದರೆ, ಸುಷ್ಮಿತಾ ಅವರು ಹಾಕಿದ್ದಾರೆ, do more home remedies video for dry skin, for skin whitening and body polishing ಅಂತ ಹಾಕಿದ್ದಾರೆ. ಎಸ್, ಡೆಫಿನೆಟ್ಲಿ ಅದು ಒಂದು ಒಳ್ಳೆ ಟಾಪಿಕ್. ಡ್ರೈ ಸ್ಕಿನ್ನಿಗೆ ಸ್ಕಿನ್ ವೈಟ್ನಿಂಗ್ ಹೇಗೆ ಮಾಡೋದು, ಬಾಡಿ ಪಾಲಿಶಿಂಗ್ ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರು ಸುಷ್ಮಿತಾ. ಆ್ಯಕ್ಚುಲಿ ನಾನು ನಿಮ್ಮ ಮೆಸೇಜ್ ನೋಡಿದ್ದೆ, ರಿಪ್ಲೈಯೂ ಹಾಕಿದ್ದೆ, ಶೂರ್ ಐ ವಿಲ್ ಡೂ ಅಂತ. ಬಟ್ ನನಗೆ ಮಾಡಲಿಕ್ಕಾಗಲಿಲ್ಲ. ಐ ಆಮ್ ರಿಯಲಿ ಸಾರಿ. ನಾನು ಮಾಡ್ತೇನೆ, ಬಟ್ ಯಾವಾಗ ಮಾಡ್ತೇನೆ ಅಂತ ನನಗೆ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಮಾಡ್ತೇನೆ. ನಂಗೆ ಟೈಮ್ ಸಿಕ್ಕಿದಾಗ, ಈ ಒಂದು ಟಾಪಿಕ್ ನೆನಪಾದಾಗ ನಾನು ವಿಡಿಯೋ ಮಾಡ್ತೇನೆ. ನೆಕ್ಸ್ಟ್ ಯಾರು ಹಾಕಿದ್ದಾರೆ ಅಂತ ನೋಡುವ. ನೆಕ್ಸ್ಟ್ ಒಂದು ಕಮೆಂಟ್ ಐ ಡಿ ಹೆಸರು ಸಮಥಿಂಗ್ ಮಲ್ಲಪಾಸ್ ಅಂತ ಹಾಕಿದ್ದಾರೆ. ಅದು ಯಾರು ಅಂತ ನನಗೆ ಗೊತ್ತಿಲ್ಲ, ಅವ್ರಿಗೆ ಹೆಸರು ಏನಂತ ಗೊತ್ತಿಲ್ಲ. ಎನಿವೆ, ನೆಕ್ಸ್ಟ್ ಕಮೆಂಟ್ ಏನಂದರೆ, ಮೇಡಮ್ ನಂದು ನಾರ್ಮಲ್ ಸ್ಕಿನ್, ಯಾವ ಸ್ಕ್ರಬ್ ಸ್ಮೂತ್ ಆಗುತ್ತೆ ಕಮೆಂಟ್ ಮಾಡಿ ಮ್ಯಾಮ್. ಮತ್ತು ಫೇಸ್ ಪ್ಯಾಕ್ ಯಾವುದು ಹೇಳಿ ಮ್ಯಾಮ್. ಸೊ ಸ್ಕ್ರಬ್ ಯಾವುದು ಯೂಸ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ, ಫೇಸ್ ಪ್ಯಾಕ್ ಯಾವುದು ಯೂಸ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಅವರದ್ದು ಸ್ಕಿನ್ ನಾರ್ಮಲ್ ಸ್ಕಿನ್. ಸೊ ನಾರ್ಮಲ್ ಸ್ಕಿನ್ನಿಗೆ ಯಾವ ಸ್ಕ್ರಬ್ ಯೂಸ್ ಮಾಡ್ಬೋದು, ಯಾವ ಫೇಸ್ ಪ್ಯಾಕ್ ಮಾಡ್ಬೋದು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ವಿಡಿಯೋ ಮಾಡ್ಬೋದು, ಇಲ್ಲ ನಂಗೆ ರಿಪ್ಲೈಯೂ ಮಾಡ್ಬೋದು, ಬಟ್ ರಿಪ್ಲೈ ಮಾಡ್ಲಿಕ್ಕೆ ಆಗಿಲ್ಲ ಅವತ್ತು. ಸೊ ನಾರ್ಮಲ್ ಸ್ಕಿನ್ನಿಗೆ ಅವ್ರು ಕೇಳಿದಾಗೆ ನಾನು ಸ್ಕ್ರಬ್ ಮತ್ತು ಫೇಸ್ ಪ್ಯಾಕ್ ಯಾವುದು ಅಂತ ಒಂದು ವಿಡಿಯೋ ಮಾಡಿ ನಾನು ಹಾಕ್ತೇನೆ. ನಂಗೆ ಟೈಮ್ ಸಿಕ್ಕಿದಾಗ ಹಾಕ್ತೇನೆ. ನೆಕ್ಸ್ಟ್ ಒನ್ ಅನನ್ಯ ಅವರು ಆ್ಯಕ್ಚುಲಿ ನನಗೆ ತುಂಬ ಮೆಸೇಜ್ ಮಾಡಿದ್ರು, ತುಂಬ ಕಮೆಂಟ್ಸ್ ಹಾಕಿದ್ರು. ಅವರು ಮಲೇಷ್ಯಾದಲ್ಲೇ ಇದ್ದಾರೆ, ಅನನ್ಯ ಅವರು. ಸೊ ಮಲೇಷ್ಯಾದಲ್ಲಿ ಮೀಟ್ ಆಗಲಿಕ್ಕಾಗಲಿಲ್ಲ. ಸೊ ಅನನ್ಯ, ನಾನು ನಿಮ್ಮ ಕಮೆಂಟ್ಸ್ ನೋಡ್ತಾ ಇರ್ತೇನೆ. ಅವ್ರು ಕೇಳಿದ್ದಾರೆ, ಇಲ್ಲಿ ಮಲೇಷ್ಯಾದಲ್ಲಿ ಒಂದು ಗ್ರೂಪ್ ಇದೆ, ಸೊ ಅದರಲ್ಲಿ ಇದ್ದೀರಾ ಅಂತ, ಲೇಡೀಸ್ ಗ್ರೂಪ್ ಇದೆ, ಕಸ್ತೂರಿ ಕನ್ನಡ ಲೇಡೀಸ್ ಗ್ರೂಪ್ ಅಂತ ಇದೆ, ಅದರಲ್ಲಿ ಇದ್ದೀರಾ ಅಂತ ಕೇಳಿದ್ರು. ಎಸ್, ನಾನು ಅದರಲ್ಲಿ ಇದ್ದೇನೆ. ಅನನ್ಯ ಇದರ ಮೊದಲು ಮೆಸೇಜ್ ಹಾಕಿದ್ರು, ತುಂಬ ತುಂಬ ಕಮೆಂಟ್ಸ್ ಹಾಕಿದ್ರು ಬೇರೆ ವಿಡಿಯೋಸಿಗೆಲ್ಲ. ಅನನ್ಯ ನಾನು ನೋಡಿದ್ದೇನೆ, ನಾನು ಓದ್ತಾ ಇರ್ತೇನೆ ನಿಮ್ಮ ಕಮೆಂಟ್ಸ್. ಮಲೇಷ್ಯಾದಲ್ಲಿ ಇಲ್ಲಿ ನಾವು ಮೀಟ್ ಆಗೋದಾದರೆ ಖಂಡಿತ ಮೀಟ್ ಆಗುವ, ಸಿಗಬೇಕು ಅಂತ ನನಗೂ ಆಸೆ ಇದೆ. ನನ್ನ ಸಬ್ಸ್ಕ್ರೈಬರ್ಸನ್ನು ನೋಡ್ಲಿಕ್ಕಿರುವ ಆಸೆ ನನಗೂ ಇರುತ್ತೆ ಅಲ್ವಾ. ಸೊ ಖಂಡಿತ ಇಲ್ಲಿ ಮಲೇಷ್ಯಾದಲ್ಲಿ ಯಾವಾಗಾದರೂ ಮೀಟ್ ಆಗ್ತೇವೆ ಅಂತ ಅಂದ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಒನ್ ಶಶಿಕಲಾ ಅವರು ಹಾಕಿದ್ದಾರೆ. ಶಶಿಕಲಾ ಅವರು ಮೆಸೇಜ್ ಏನು ಹಾಕಿದ್ದಾರೆ ಅಂದರೆ, ಡ್ರೈ ಸ್ಕಿನ್ ಮೇಕಪ್ ತೋರಿಸಿ ಮ್ಯಾಮ್ ಅಂತ. ಸೊ ಮೋಸ್ಟ್ ರಿಕ್ವೆಸ್ಟೆಡ್ ಏನಂದರೆ ಡ್ರೈ ಸ್ಕಿನ್ನಿಗೆ ಜಾಸ್ತಿ ಬಂದಿದೆ. ಸೊ ಡ್ರೈ ಸ್ಕಿನ್ನಿಗೆ ನಾನು ಮೇಕಪ್ ಹೇಗೆ ಹಾಕೊಳ್ಳೋದು ಅಂತ ವಿಡಿಯೋ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಒಂದು ವಿಷಯ ಹೇಳ್ತೇನೆ, ಡ್ರೈ ಸ್ಕಿನ್ ಅಂದರೆ ನಿಮಗೆ ತುಂಬ ಜಾಸ್ತಿ ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡಬೇಕಾಗ್ತದೆ ಮೇಕಪ್ ಮಾಡುವ ಮೊದಲು. ಸೊ ಅದು ಹೇಗೆ ಹೈಡ್ರೇಟ್ ಮಾಡೋದು ಅಂತ ನಾನು ಡ್ರೈ ಸ್ಕಿನ್ನಿದು ಮೇಕಪ್ ವಿಡಿಯೋ ಮಾಡುವಾಗ ತೋರಿಸ್ತೇನೆ. ಮತ್ತು ನಿಶಾ ನಾಯಕ್ ತುಂಬ ಕಮೆಂಟ್ಸ್ ಹಾಕಿದ್ರು, ಬೇರೆ ಬೇರೆ ವಿಡಿಯೋ ಕಮೆಂಟ್ಸ್ ಹಾಕಿದ್ರು. ನಿಶಾ, ನಾನು ನಿಮ್ಮದು ಕಮೆಂಟ್ಸ್ ನೋಡ್ತಾ ಇರ್ತೇನೆ. ನೀವು ರಿಕ್ವೆಸ್ಟ್ ಮಾಡಿರೋದು ಏನಂದರೆ ವೇಟ್ ಗೇನ್
ಟಿಪ್ಸ್ ಹೇಳಿ ಮ್ಯಾಮ್ ಅಂತ ನೀವು ರಿಕ್ವೆಸ್ಟ್ ಮಾಡಿದ್ರಿ. ನಾನು ಬೇರೆ ವಿಡಿಯೋದಲ್ಲೂ ಸೇಮ್ ಕಮೆಂಟ್ಸ್ ನಿಮ್ಮದು ನಾನು ನೋಡಿದ್ದೇನೆ. ವೆಯ್ಟ್ ಗೇನ್ ಮಾಡಲಿಕ್ಕೆ ಏನಾದರೂ ಒಂದು ವಿಡಿಯೋ ಮಾಡಿ ಅಂತ ನೀವು ಹಾಕಿದ್ದೀರಾ. ಡೆಫಿನೆಟ್ಲಿ ನಿಶಾ ನಾಯಕ್ ನಾನು ಮಾಡ್ತೇನೆ. ಈ ಎಲ್ಲ ಟಾಪಿಕ್ಸ್ ಈಗ ನಂಗೆ ರಿಕ್ವೆಸ್ಟ್ ಬಂದ ಟಾಪಿಕ್ಸ್ ಎಲ್ಲ ನಾನು ನೋಟ್ ಮಾಡ್ತಾ ಇರ್ತೇನೆ. ಸೊ ಅದು ಟೈಮ್ ಆಗುವಾಗೆ ನನಗೆ ಯಾವಾಗ ಅನುಕೂಲ ಆಗುತ್ತೆ ವಿಡಿಯೋ ಮಾಡಲಿಕ್ಕೆ ಆ ಟೈಮಲ್ಲಿ ಅಂತೂ ನಾನು ವಿಡಿಯೋ ಖಂಡಿತ ಮಾಡ್ತೇನೆ. ಬಟ್ ನಾನು ಇವತ್ತೇ ಮಾಡ್ತೇನೆ ಇಲ್ಲ ನಾಳೆ ಮಾಡ್ತೇನೆ ಅಂತ ಯಾವ ಕನ್ಫರ್ಮೇಷನ್ ನಂಗೆ ಕೊಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ. ಮತ್ತು ಒಂದು ವಿಡಿಯೋ ಮಾಡುವಾಗ ನಾವು ಸುಮ್ಮನೆ ಒಂದು ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ. ಸೊ ನಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೇನೆ ಅದರ ಬಗ್ಗೆ ನಾವು ರಿಸರ್ಚ್ ಮಾಡಿ ಕಂಪ್ಲೀಟ್ ನಾಲೆಜ್ ಇರಬೇಕು ವಿಡಿಯೋ ಮಾಡಬೇಕಾದ್ರೆ. ಸೊ ನಾನು ಪ್ರಿಪೇರ್ ಆಗಬೇಕಾಗುತ್ತೆ, ಮತ್ತೆ ವಿಡಿಯೋ ಮಾಡಬೇಕು. ವಿಡಿಯೋ ಆದ ನಂತರ ವಿಡಿಯೋ ಎಡಿಟಿಂಗ್ ಬೇರೆ ಇರುತ್ತೆ, ಅದಕ್ಕೂ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೆಲಸ ಇರುತ್ತೆ ಒಂದು ವಿಡಿಯೋ ಮಾಡೋದಂದ್ರೆ. ಇನ್ನು ಟಿಪ್ಸ್ ಯಾವುದೆಲ್ಲ ಅಂತ ನೋಡುವ. ನಾನು ಮೊದಲೇ ಹೇಳಿದ್ದೆ ಇವತ್ತು ನಾನು 2 ಬ್ಯೂಟಿ ಟಿಪ್ಸ್ ಕೊಡ್ತಾನೆ ನಿಮ್ಮೆಲ್ಲರಿಗೂ ಅಂತ. ಸೊ ಏನಿರ್ಬೋದು ಬ್ಯೂಟಿ ಟಿಪ್ಸ್ ಅಂತ ನೋಡುವ. ಫಸ್ಟ್ ಟಿಪ್ ಏನಂದ್ರೆ ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗಬೇಕು ಅಂತ ಇದ್ರೆ, ಸ್ಮೂತ್ ಶೈನಿಂಗ್ ಬೇಕು ಅಂತ ಇದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಬನಾನಾ ಪೀಲ್ ಇದೆ ಅಲ್ವಾ, ಬಾಳೆಹಣ್ಣು ಸಿಪ್ಪೆ. ಸೊ ಬಾಳೆಹಣ್ಣು ಸಿಪ್ಪೆ ನೀವು ಬಾಳೆಹಣ್ಣು ಸಿಪ್ಪೆ ಬಿಸಾಕ್ತೀರಾ. ಸೊ ಆ ಸಿಪ್ಪೆ ಬಿಸಾಕುವ ಮೊದಲು ನೀವು ನಿಮ್ಮ ಸ್ಕಿನ್ನಿಗೆ ಸ್ವಲ್ಪ ಸ್ಕ್ರಬ್ ಮಾಡಿ, ಫೇಸಿಗೆಲ್ಲ ಸ್ಕ್ರಬ್ ಮಾಡಿ ಒಂದು 5 ಮಿನಿಟ್ಸ್ ಇಟ್ಕೊಳ್ಳಿ ಸ್ಕಿನ್ನಲ್ಲೇ. ಅದು ಹಾಗೆ ಡ್ರೈ ಆಗಲಿ, ನೀರಲ್ಲಿ ಮುಖ ತೊಳೆಯಿರಿ ಅಷ್ಟೇ. ಮುಖ ತೊಳೆಯುವಾಗ ನೀವು ಸೋಪ್ ಆಗಲಿ ಕ್ಲೆನ್ಸರ್ ಆಗಲಿ ಯಾವುದು ಯೂಸ್ ಮಾಡಬೇಡಿ. ನಾರ್ಮಲ್ ನೀರಲ್ಲಿ ನೀವು ಮುಖ ವಾಶ್ ಮಾಡಿ, ಇಷ್ಟು ಸಾಕು. ಹೀಗೆ ನೀವು ವಾರದಲ್ಲಿ 1-2-3 ಸತಿ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಸ್ಮೂತ್ ಆಗುತ್ತೆ, ಸ್ಕಿನ್ನಿಗೂ ಸ್ವಲ್ಪ ಗ್ಲೋ ನಿಮಗೆ ಸಿಗುತ್ತೆ. ಸೊ ಇದು ಟಿಪ್ ನಂಬರ್ 1. ಟಿಪ್ ನಂಬರ್ 2 ಏನಂದ್ರೆ ನಿಮ್ಮ ಸ್ಕಿನ್ ಕೆಲವರಿಗೆ ತುಂಬಾ ಸ್ವಲ್ಪ ಡಾರ್ಕ್ ಟೋನ್ ಇದ್ದವರಿಗೆ ನನ್ನ ಸ್ಕಿನ್ ಬ್ರೈಟ್ ಆಗಬೇಕು, ಕಲರ್ ಬರಬೇಕು ಅಂತ ಆಸೆ ಇರುತ್ತೆ. ನಾನು ನಿಜ ಹೇಳ್ತೇನೆ, ಕಲರಲ್ಲಿ ಏನೂ ಇಲ್ಲ. ಕಲರಲ್ಲಿ ಬ್ಯೂಟಿ ಇರೋದು ಆ್ಯಕ್ಚುಲಿ ನಿಮ್ಮ ಫೀಚರ್ಸಲ್ಲಿ ಬ್ಯೂಟಿ ಇರೋದು. ನಾನು ಚೈಲ್ಡ್ಹುಡ್ಡಲ್ಲಿ ನನಗೂ ಅದು ಕಲರ್ ಇದ್ದು ಸ್ವಲ್ಪ ನನ್ನ ಮೈಂಡಲ್ಲಿ ಇತ್ತು. ಕಲರ್ ಇದ್ದವರು ತುಂಬ ಬ್ಯೂಟಿಫುಲ್ ಆಗಿರ್ತಾರೆ, ನೋಡಿ ತುಂಬ ಚೆಂದ ಇರ್ತಾರೆ ಅಂತ. ಮತ್ತೆ ಹಾಗೆ ನಾನು ದೊಡ್ಡವಳಾದಾಗ ರಿಯಲೈಸ್ ಮಾಡ್ಕೊಂಡೆ, ನಾನು ಕಲರಲ್ಲೆಲ್ಲ ಇರೋದು ಬ್ಯೂಟಿ ಅಂದರೆ. ಕೆಲವರಿಗೆ ಅದು ನಮ್ಮ ಕಲರ್ ಡಲ್ ಇದೆ, ಅದನ್ನು ಇಂಪ್ರೂವ್ ಮಾಡಬೇಕು, ಹೇಗೆ ಮಾಡಬೇಕು ಅಂತೆಲ್ಲ ಕೇಳ್ತಾ ಇರ್ತಾರೆ. ಯೂಶ್ವಲಿ ಟೀನೇಜರ್ಸೇ ಜಾಸ್ತಿ ಅಂತ ಕಮೆಂಟ್ಸ್ ಎಲ್ಲ ಹಾಕ್ತಾ ಇರುತ್ತೆ. ಸೊ ಅವರಿಗೆ ಸ್ಕಿನ್ ಬ್ರೈಟ್ ಆಗಬೇಕು ಅಂತ ಇದ್ದವರಿಗೆ ಏನು ಮಾಡಬೇಕು ಅಂದರೆ ನಾರ್ಮಲ್ ದೋಸೆ ಹಿಟ್ಟು ಇದೆಯಲ್ಲ, ಮನೆಯಲ್ಲಿ ಫ್ರೆಶ್ ಆಗಿ ದೋಸೆ ಹಿಟ್ಟು ಮಾಡುವಾಗ 1 ಸ್ಪೂನ್ ದೋಸೆ ಹಿಟ್ಟು ತಗೊಂಡು ಮುಖಕ್ಕೆ ಹಚ್ಕೊಳ್ಳಿ. ನೀವು ಇದು ನಿಮಗೆ ಫನ್ನಿ ಅನಿಸ್ಬೋದು, ಬಟ್ ಆ್ಯಕ್ಚುಲಿ ಅದು ವರ್ಕ್ ಆಗುತ್ತೆ. ಆದರೆ ನೀವು ದೋಸೆ ಹಿಟ್ಟು ಫ್ರೆಶ್ ಹಚ್ಕೊಳ್ಬೇಕು. ಫ್ರೆಶ್ ನಾವು ಗ್ರೈಂಡ್ ಮಾಡಿದಾಗ ಸಿಗ್ತದಲ್ಲ, ಆ ದೋಸೆ ಹಿಟ್ಟು ಹಚ್ಚಬೇಕು. ನೀವು ಫರ್ಮೆಂಟೇಷನ್ ಆದ ನಂತರ ಈಗ 1 ದಿವಸ ಬಿಟ್ಟು ನೆಕ್ಸ್ಟ್ ಡೇ ದೋಸೆ ಹೊಯ್ಲಿಕ್ಕಿರುವಾಗ ಆ ಒಂದು ಹಿಟ್ಟಿರುತ್ತಲ್ಲ, ಅದು ಯೂಸ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ ನಾನು. ಗ್ರೈಂಡರಲ್ಲಿ ಫ್ರೆಶ್ ನಾವು ನೆನೆಸಿಟ್ಟ ಅಕ್ಕಿ ಇದೆಲ್ಲ ಹಾಕ್ತೇವಲ್ಲ, ಉದ್ದು ಅಕ್ಕಿ ಮೆಂತೆ ಎಲ್ಲ ಹಾಕಿ ದೋಸೆ ಗ್ರೈಂಡ್ ಮಾಡ್ತಾರಲ್ಲ, ಗ್ರೈಂಡ್ ಮಾಡಿದ ನಂತರ ದೋಸೆ ಹಿಟ್ಟಾಗುತ್ತೆ. ಆ ದೋಸೆ ಹಿಟ್ಟು ಫರ್ಮೆಂಟೇಷನ್ ಆಗುವ ಮೊದಲು ಆ ಫ್ರೆಶ್ ಹಿಟ್ಟನ್ನು ನೀವು 1 ಸ್ಪೂನ್ ತೆಗೆದು ಮುಖಕ್ಕೆ ಹಚ್ಚಿ ಒಂದು 5 ಮಿನಿಟ್ಸ್ ಇಟ್ಟ ನಂತರ ಮುಖ ತೊಳೆಯಿರಿ. ಓಕೆ, ಇದು ನೀವು ವಾರದಲ್ಲಿ ಒಂದು 3 ಸಲ ಹಾಕೊಳ್ಬೋದು ನೀವು ಇದು. ಸೊ ಮುಖ ತೊಳೆದ ನಂತರ ನಿಮಗೆ ರಿಸಲ್ಟ್ ಸಿಗುತ್ತೆ. ಲೈಕ್ ಇದು ಕಂಟಿನ್ಯೂಸ್ ಮಾಡ್ತಾ ಹೋದರೆ ನಿಮಗೆ 3 ಸಲ ಮಾಡ್ಲಿಕ್ಕೆ ಆಗಿಲ್ಲ ಅಂತಿದ್ರೆ ಅಟ್ಲೀಸ್ಟ್ ವೀಕ್ಲಿ 2 ಟೈಮ್ಸ್ ಮಾಡಿದರೆ ಆಯಿತು. ಸೊ 2 ಸಲ ಮಾಡಿದರೆ ಆಯಿತು ವಾರದಲ್ಲಿ. ಸೊ ನಿಮಗೆ ಡಲ್ ಸ್ಕಿನ್ ಸ್ವಲ್ಪ ಬ್ರೈಟ್ನಿಂಗ್ ಎಫೆಕ್ಟ್ ಸಿಗುತ್ತೆ. ಸೊ ಇವತ್ತಿದು 2 ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ. ಇಷ್ಟ ಆದರೆ ಏನು ಮಾಡಬೇಕು ಅಂದರೆ ಲೈಕ್ ಮಾಡಿ. ಸೊ ಹೊಸ ಬ್ರದರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಗೆಸ್ ನೆಕ್ಸ್ಟ್ ವಿಡಿಯೋ ಬರುವ ತನಕ see you, bye bye, take care and love you all.